ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪೋಸ್ಟ್ ಮೆಟ್ರಿಕ್ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವಂಥ ವಿದ್ಯಾರ್ಥಿಗಳಿಗೆ ಯಾವ ಇಲಾಖೆಗಳಿಂದ ಸ್ಕಾಲರ್ಶಿಪ್ ಯಾವ್ಯಾವ್ದು ಬರ್ತವೆ ಮತ್ತು ಅದನ್ನು ಪಡೆದುಕೊಳ್ಳಲು ಇರುವ ಅರ್ಹತೆಗಳೇನು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇದೇ ಥರದ ಸ್ಕಾಲರ್ಶಿಪ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಪೋಸ್ಟ್ ಮೆಟ್ರಿಕ್ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವಂಥ ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಇಲಾಖೆಗಳಿಂದ ನಿಮಗೆ ಸ್ಕಾಲರ್ಶಿಪ್ ಬರ್ತವೆ. ಒಂದೊಂದಾಗಿ ಈ ಇಲಾಖೆಗಳಲ್ಲಿ ಬರುವಂಥ ಸ್ಕಾಲರ್ಶಿಪ್ ಯಾವುದಾದ್ರು ಮತ್ತು ಅದನ್ನು ಪಡೆದುಕೊಳ್ಳಲು ಇರುವ ಅರ್ಹತೆಗಳೇನೇನು ಅಂತ ನೋಡ್ತಾ ಹೋಗೋಣ. ಇವಾಗ ಮೊದಲನೆಯದಾಗಿ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಿಂದ SC ST ಸ್ಟೂಡೆಂಟ್ಗಳಿಗೆ ಶುಲ್ಕ ಮರುಪಾವತಿಯನ್ನು ಕೊಡ್ತಾರೆ. ಆ ಒಂದು ಶುಲ್ಕ ಮರುಪಾವತಿಯನ್ನು ಪಡೆದುಕೊಳ್ಳಲು ಅವರ ಒಂದು ಇನ್ಕಮು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2.5 ಲ್ಯಾಕ್ ಇರಬೇಕಾಗಿರುತ್ತೆ. ಅಂದರೆ 2.5 ಲಕ್ಷಕ್ಕೆ ಸಮನಾಗಿ ಅಥವಾ ಅದಕ್ಕಿಂತ ಕಡಿಮೆ ಅವರ ಒಂದು ಇನ್ಕಮು ಇರಬೇಕಾಗಿರುತ್ತೆ. ಮತ್ತು ಇಲ್ಲಿ ಡೇ ಸ್ಕಾಲರ್ನ ಕೊಡ್ತಾರೆ. ಅಂದರೆ ಹಾಸ್ಟೆಲಲ್ಲಿ ಇರದಂಥ ಸ್ಟೂಡೆಂಟ್ಗಳಿಗೆ ಡೇ ಸ್ಕಾಲರ್ನ ಕೊಡ್ತಾರೆ ಮತ್ತು ಹಾಸ್ಟೆಲಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಫೀಯನ್ನು ಕೊಡ್ತಾರೆ. ಅದು ಹಾಸ್ಟೆಲಲ್ಲಿ ಇರುವಂಥ ಹಾಸ್ಟೆಲ್ಗೆ ಒಂದು ಫೀ ಹೋಗುತ್ತೆ. ಸಮಾಜ ಕಲ್ಯಾಣ ಇಲಾಖೆಯಿಂದ SC ಸ್ಟೂಡೆಂಟ್ಗಳಿಗೆ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಿಂದ ST ಸ್ಟೂಡೆಂಟ್ಗಳಿಗೆ ಈ ಒಂದು ಸ್ಕಾಲರ್ಶಿಪ್ಗಳು ಬರ್ತವೆ. OBC ಸ್ಟೂಡೆಂಟ್ಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಶುಲ್ಕ ರಿಯಾಯಿತಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಅದರಲ್ಲಿ ನಿಮ್ಮ ಕ್ಯಾಸ್ಟು ಕ್ಯಾಟಗರಿ 1 ಆಗಿದ್ದರೆ ನಿಮ್ಮ ಇನ್ಕಮು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2.5 ಲ್ಯಾಕ್ ಇರಬೇಕಾಗಿರುತ್ತೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳಲು. ಹಂಗೆ ಅದರ್ಸ್ ಕ್ಯಾಟಗರಿ ಅವರಿಗೆ ಅಂದರೆ 2A 3A 3B ಅವರಿಗೆ ಲೆಸ್ ದ್ಯಾನ್ ಆರ್ ಈಕ್ವಲ್ 1 ಲ್ಯಾಕ್ ಇರಬೇಕಾಗಿರುತ್ತೆ ನಿಮ್ಮ ಒಂದು ಇನ್ಕಮ್ ಬಂದು. ಮತ್ತು ಪರ್ಸೆಂಟೇಜ್ ಬಂದು ಕ್ಯಾಟಗರಿ 1 ಅವರಿಗೆ 50% ಇರಬೇಕಾಗಿರುತ್ತೆ ಮತ್ತು ಅದರ್ OBC ಅವರಿಗೆ 60% ಇರಬೇಕಾಗಿರುತ್ತೆ. ಮತ್ತು ಇಲ್ಲಿ ಯಾವ ಒಂದು ಕೋರ್ಸ್ಗಳಿಗೆ ಒಂದು ಶುಲ್ಕ ರಿಯಾಯಿತಿ ಕೊಡ್ತಾರೆ ಅಂದರೆ ಎಲ್ಲ ಕೋರ್ಸ್ಗಳಿಗೆ ಕೊಡ್ತಾರೆ ಎಕ್ಸೆಪ್ಟ್ ಈ ಒಂದು ಶುಲ್ಕ ರಿಯಾಯಿತಿಯನ್ನು ಪಡೆದುಕೊಳ್ಳಲು ಪ್ರೈವೇಟ್ ಸೀಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸೀಟ್ ಟೈಪ್ ಆಫ್ ಅಪ್ಲಿಕೇಶನ್ ಆರ್ ನಾಟ್ ಎಲಿಜಿಬಲ್. ಮತ್ತು ಇಲ್ಲಿ ಗರ್ಲ್ಸ್ ಸ್ಟೂಡೆಂಟ್ ಏನಾದರೂ ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದರೆ ಅವರು ಕೂಡ ಈ ಒಂದು ಶುಲ್ಕ ರಿಯಾಯಿತಿಯನ್ನು ಪಡೆದುಕೊಳ್ಳಲು ಆಗುವುದಿಲ್ಲ. ಮತ್ತು ಇಲ್ಲಿ ನೀವೇನಾದರೂ PMSSPಯನ್ನು ನಿಮಗೆ ಸ್ಕಾಲರ್ಶಿಪ್ ಬರ್ತಾ ಇದ್ದರೆ ಈ ಒಂದು ಶುಲ್ಕ ರಿಯಾಯಿತಿ ಬರೋದಿಲ್ಲ. ನೀವೇನಾದರೂ ಶುಲ್ಕ ರಿಯಾಯಿತಿಯನ್ನು ಪಡೆದುಕೊಂಡ್ರೆ PMSSP ಯೋಜನೆ ಬರೋದಿಲ್ಲ. ಇವೆರಡರಲ್ಲಿ ಯಾವುದಾದ್ರು ಒಂದು ಸ್ಕಾಲರ್ಶಿಪ್ ಬರುತ್ತೆ ಅಷ್ಟೇ. ಮತ್ತು ಇಲ್ಲಿ ಮುಂದಿನ ಒಂದು ಸ್ಕಾಲರ್ಶಿಪ್ ನೋಡುವುದಾದರೆ ವಿದ್ಯಾಸಿರಿ ಸ್ಕಾಲರ್ಶಿಪ್ಪು. ಈ ಒಂದು ಸ್ಕಾಲರ್ಶಿಪ್ಪನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ OBC ಸ್ಟೂಡೆಂಟ್ಗಳಿಗೆ ಕೊಡ್ತಾರೆ. ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಪಡ್ಕೋಬೇಕಂತ ಹೇಳಿದ್ರೆ ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ಹಾಸ್ಟೆಲ್ ಸಿಗಲಿಲ್ಲ ಅಂತ ಹೇಳಿದ್ರೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಮತ್ತು ಈ ಒಂದು ಸ್ಕಾಲರ್ಶಿಪ್ ಪಡೆದುಕೊಳ್ಳಲು ನಿಮ್ಮದು ಕ್ಯಾಟಗರಿ 1 ಆಗಿದ್ದರೆ ಮಿನಿಮಮ್ 55% ಇರಬೇಕಾಗಿರುತ್ತೆ ಮತ್ತು ಅದರ್ OBC ಅವರಿಗೆ ಮಿನಿಮಮ್ 65% ಇರಬೇಕಾಗಿರುತ್ತೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳಲು. ಈ ಸ್ಕಾಲರ್ಶಿಪ್ ಬಗ್ಗೆ ಫುಲ್ ಡೀಟೇಲಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಫುಲ್ ಡೀಟೇಲ್ ವಿಡಿಯೋ ಬೇಕಂತ ಹೇಳಿದ್ರೆ ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಹೋಗಿ ಬೇಕಾದ್ರೆ ನೀವು ನೋಡ್ಬೋದು ಆ ಒಂದು ವಿಡಿಯೋವನ್ನು. ಮುಂದಿನ ಡಿಪಾರ್ಟ್ಮೆಂಟ್ ಬಗ್ಗೆ ನೋಡುವುದಾದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಶುಲ್ಕ ಮರುಪಾವತಿಯನ್ನು ಮುಸ್ಲಿಮರು, ಕ್ರಿಶ್ಚಿಯನರು, ಜೈನರು, ಸಿಖ್ಖರು, ಪಾರ್ಸಿಗಳು ಮತ್ತು ಬೌದ್ಧರಿಗೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳಲು ನಿಮ್ಮ ಇನ್ಕಮ್ ಬಂದು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2 ಲ್ಯಾಕ್ ಇರಬೇಕಾಗಿರುತ್ತೆ ಫಾರ್ PMS ಕೋರ್ಸಸ್ ಅಂತ. PMS ಕೋರ್ಸಸ್ ಅಂದರೆ PUC ಆ್ಯಂಡ್ ಈಕ್ವಲೆಂಟ್ ಜನರಲ್ ಡಿಗ್ರಿ ಕೋರ್ಸಸ್ ಅಂತ. ಮತ್ತು ಇಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2.5 ಲ್ಯಾಕ್ ಇರಬೇಕಾಗಿರುತ್ತೆ ಫಾರ್ MCM ಕೋರ್ಸಸ್ ಅಂತ. MCM ಕೋರ್ಸಸ್ ಅಂದರೆ ಪ್ರೊಫೆಷನಲ್ ಕೋರ್ಸಸ್ PG ಡಿಗ್ರಿ ಕೋರ್ಸಸ್ ಅಂತ. ಮತ್ತು ನಿಮ್ಮ ಪರ್ಸೆಂಟೇಜ್ ಬಂದು ಪ್ರೀವಿಯಸ್ ಇಯರಲ್ಲಿ 50% ಇರಬೇಕಾಗಿರುತ್ತೆ ಒಂದು ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳಲು. ಮತ್ತು ಹಾಗೆ ಯಾವುದೇ ರೀತಿಯಾದಂಥ ಬ್ಯಾಕ್ಲಾಗ್ ಇರಬಾರ್ದು ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳಲು. ಮತ್ತು ನೀವು ಕರ್ನಾಟಕದ ನಿವಾಸಿಯಾಗಿರಬೇಕು, ಯಾವುದೇ ರೀತಿಯಾದ ವಸತಿ ಕಾಲೇಜಲ್ಲಿ ವ್ಯಾಸಂಗ ಮಾಡುತ್ತಿರಬಾರದು. ಮುಂದಿನ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ನೋಡುವುದಾದರೆ ನಿಮ್ಮ ಕ್ಯಾಸ್ಟು ST ಆಗಿದ್ದರೆ ಮತ್ತು ಫ್ಯಾಮಿಲಿ ಆ್ಯನುವಲ್ ಇನ್ಕಮು ಅಬೌವ್ 2.5 ಲ್ಯಾಕ್ ಮತ್ತು ಬಿಲೋ 10 ಲ್ಯಾಕ್ ಇದ್ದರೆ ಶುಲ್ಕ ಮರುಪಾವತಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ನಿಮ್ಮ ಕೋರ್ಸ್ BE BTech BArch ME MTech MArch ಆ್ಯಂಡ್ ಡಿಪ್ಲೊಮೊ ಇನ್ ಪಾಲಿಟೆಕ್ನಿಕ್ ನೋಡಲಿ ಕಂಡೀಷನ್ ಇದೆ ಒಂದು ಅಡ್ಮಿಷನ್ ಓನ್ಲಿ ಥ್ರೂ KA CT ಆ್ಯಂಡ್ CAMEDK. ಈ ಒಂದು ಕೋರ್ಸ್ನವರಿಗೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಶುಲ್ಕ ಮರುಪಾವತಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಅದೇ ರೀತಿಯಾಗಿ MBBS BDS MDS MD ಆ್ಯಂಡ್ MS ಮಾಡ್ತಿದ್ರೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಶುಲ್ಕ ಮರುಪಾವತಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ.
ಅದೇ ರೀತಿಯಾಗಿ ಆಯುಷ್ ಕೋರ್ಸನ್ನು ಮಾಡ್ತಿದ್ರೆ ಆಯುಷ್ ಇಲಾಖೆಯಿಂದ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಮತ್ತು MBA MCA ಮಾಡ್ತಿದ್ರೆ ಉನ್ನತ ಶಿಕ್ಷಣ ಇಲಾಖೆಯಿಂದ ಶುಲ್ಕ ಮರುಪಾವತಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಈ ಒಂದು ಎಲ್ಲ ಇಲಾಖೆಗಳಿಂದ ಅವರವರ ಕೋರ್ಸ್ಗೆ ಸಂಬಂಧಪಟ್ಟಂತೆ ಅವರ ಇಲಾಖೆಗಳಿಂದ ನೀವೇನಾದರೂ ST ಕ್ಯಾಸ್ಟ್ ಆಗಿದ್ದರೆ ಮತ್ತು ಫ್ಯಾಮಿಲಿ ಆ್ಯನುವಲ್ ಇನ್ಕಮ್ಮು ಅಬೌವ್ 2.5 ಲ್ಯಾಕ್ ಬಿಲೋ 10 ಲ್ಯಾಕ್ ಇದ್ದರೆ ಈ ಒಂದು ಶುಲ್ಕ ಮರುಪಾವತಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಪಡ್ಕೊಳ್ಬೇಕಂತ ಹೇಳಿದ್ರೆ ನೀವು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವಾಗ ಕುಟುಂಬದ ಇತ್ತೀಚಿನ ವಾರ್ಷಿಕ ವೇತನ ಅಥವಾ ಆದಾಯ ಪ್ರಮಾಣ ಪತ್ರವನ್ನು ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಈ ಒಂದು ವೇತನ ಅಥವಾ ಆದಾಯ ಪ್ರಮಾಣ ಪತ್ರ ಅಂತ ಹೇಳಿದ್ರೆ ಪೋಷಕರು ರಾಜ್ಯ ಅಥವಾ ಕೇಂದ್ರ ಇತರೆ ಸ್ವಾಯತ್ತ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಲ್ಲಿ ಅಥವಾ ಪಿಂಚಣಿ ಪಡೆಯುತ್ತಿದ್ದಲ್ಲಿ ಅವರ ವೇತನ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು, ಅಥವಾ ಪೋಷಕರು ವ್ಯಾಪಾರ ಮಾಲೀಕರು ಅಥವಾ ಖಾಸಗಿ ಉದ್ಯೋಗಿಗಳಾದರೆ ಅವರ ತಮ್ಮ ಇತ್ತೀಚಿನ ಆದಾಯ ತೆರಿಗೆ ರಿಟರ್ನ್ಸ್ ಪ್ರತಿಯನ್ನು ಸಲ್ಲಿಸಬೇಕು. ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಪಡ್ಕೊಳ್ಬೇಕಂದ್ರೆ ಈ ಒಂದು ಕೆಲಸವನ್ನು ನೀವು ಮಾಡಬೇಕಾಗಿರುತ್ತೆ. ಮುಂದಿನ ಸ್ಕಾಲರ್ಶಿಪ್ ಬಗ್ಗೆ ನೋಡುವುದಾದರೆ ನರ್ಸಿಂಗ್ ಕೋರ್ಸ್ನವರಿಗೆ ಅಂದರೆ ಲೀಸ್ಟ್ ಆಫ್ ಮೆಡಿಕಲ್ ನರ್ಸಿಂಗ್ ಕಾಲೇಜಸ್ ಗಿವನ್ ಬೈ ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಷನ್ ಅವರಿಗೆ ಸ್ಕಾಲರ್ಶಿಪ್ ಇನ್ಸೆಂಟಿವ್ ಮೆಡಿಕಲ್ ಅಂತ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳಲು ಕ್ಯಾಸ್ಟು ಮತ್ತು ಇನ್ಕಮ್ನ ಯಾವುದೇ ರೀತಿಯಾದ ರೆಸ್ಟ್ರಿಕ್ಷನ್ ಇಲ್ಲ. ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳೋದು. ಈ ಒಂದು ಸ್ಕಾಲರ್ಶಿಪ್ಪನ್ನು ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ನರ್ಸಿಂಗ್ ಸ್ಟೂಡೆಂಟ್ಗಳಿಗೆ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಮುಂದಿನ ಸ್ಕಾಲರ್ಶಿಪ್ ಬಗ್ಗೆ ನೋಡುವುದಾದರೆ ಉನ್ನತ ಶಿಕ್ಷಣ ಇಲಾಖೆಯಿಂದ ಸಂಚಿ ಹೊನ್ನಮ್ಮ ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ. ಈ ಒಂದು ಸ್ಕಾಲರ್ಶಿಪ್ಪನ್ನು ಗರ್ಲ್ ಸ್ಟೂಡೆಂಟ್ಗಳಿಗೆ ಯಾರ್ಯಾರು ಸೆಕೆಂಡ್ PUCಯಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿ ಗೌರ್ಮೆಂಟ್ ಅಥವಾ ಏಡೆಡ್ ಕಾಲೇಜುಗಳಲ್ಲಿ BA BCom BBA ಕೋರ್ಸ್ಗಳನ್ನು ಮಾಡುತ್ತಿರುವಂಥ ಗರ್ಲ್ ಸ್ಟೂಡೆಂಟ್ಗಳಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಮತ್ತು ಯಾವುದೇ ರೀತಿಯಾದಂಥ ಕ್ಯಾಸ್ಟ್ ಮತ್ತು ಇನ್ಕಮ್ನ ಅಗತ್ಯ ಇಲ್ಲ, ಈ ಒಂದು ರೆಸ್ಟ್ರಿಕ್ಷನ್ ಇರೋದಿಲ್ಲ ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳಲು. ಮತ್ತು ಉನ್ನತ ಶಿಕ್ಷಣ ಇಲಾಖೆಯಿಂದಲೇ ಮತ್ತೊಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಅದೇ ಸರ್ CV ರಾಮನ್ ಸ್ಕಾಲರ್ಶಿಪ್ ಅಂತೇಳಿ. ಈ ಒಂದು ಸ್ಕಾಲರ್ಶಿಪ್ಪನ್ನು ಯಾರ್ಯಾರು ಸೆಕೆಂಡ್ PUCಯಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಿ ಗೌರ್ಮೆಂಟ್ ಅಥವಾ ಏಡೆಡ್ ಡಿಗ್ರಿ ಕಾಲೇಜುಗಳಲ್ಲಿ ಸೈನ್ಸ್ ಕೋರ್ಸನ್ನು ಮಾಡುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಸೈನ್ಸ್ ಕೋರ್ಸಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಜೂಲಜಿ, ಮ್ಯಾಥಮೆಟಿಕ್ಸಲ್ಲಿ ಈ ಒಂದು ಸಬ್ಜೆಕ್ಟ್ಗಳಲ್ಲಿ 2 ಸಬ್ಜೆಕ್ಟನ್ನು ನೀವು ಸ್ಟಡಿ ಮಾಡ್ತಿರ್ಬೇಕಾಗಿರುತ್ತೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳಲು. ಮತ್ತು ಯಾವುದೇ ರೀತಿಯಾದಂಥ ಕ್ಯಾಸ್ಟ್ ಮತ್ತು ಇನ್ಕಮ್ನ ರೆಸ್ಟ್ರಿಕ್ಷನ್ ಇಲ್ಲ ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳಲು. ಮುಂದಿನ ಡಿಪಾರ್ಟ್ಮೆಂಟ್ ಬಗ್ಗೆ ನೋಡೋದಾದರೆ ಕರ್ನಾಟಕ ರಾಜ್ಯ ಆರ್ಯ ವೈಶ್ಯ ಇಲಾಖೆಯಿಂದ ಶುಲ್ಕ ವಿನಾಯಿತಿ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಆರ್ಯ ವೈಶ್ಯ ಸ್ಟೂಡೆಂಟ್ಗಳಿಗೆ ಅವರು EWS ಸರ್ಟಿಫಿಕೇಟ್ ಅಥವಾ ಫಾರ್ಮ್ G ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟನ್ನು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವಾಗ ಫಿಲ್ ಮಾಡಿರಬೇಕಾಗಿರುತ್ತೆ. ಮತ್ತು ಅವರ ಒಂದು ಇನ್ಕಮ್ ಬಂದು ಬಿಲೋ 1 ಲ್ಯಾಕ್ ಆಗಿರಬೇಕಾಗಿರುತ್ತೆ. ಯಾವ್ಯಾವ ಕೋರ್ಸ್ಗಳಿಗೆ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಅಂದರೆ ಎಲ್ಲ ಕೋರ್ಸ್ಗಳಿಗೂ ಕೊಡ್ತಾರೆ ಎಕ್ಸೆಪ್ಟ್ ಕಾಮೆಡ್ಕೆ ಆ್ಯಂಡ್ ಮ್ಯಾನೇಜ್ಮೆಂಟ್ ಸೀಟ್ ಆರ್ ನಾಟ್ ಎಲಿಜಿಬಲ್. ಮುಂದಿನ ಡಿಪಾರ್ಟ್ಮೆಂಟ್ ಬಗ್ಗೆ ನೋಡೋದಾದರೆ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಕಡೆಯಿಂದ ಬ್ರಾಹ್ಮಣರಿಗೆ ಶುಲ್ಕ ಮರುಪಾವತಿಯನ್ನು ಅಂದರೆ 2 ಮತ್ತು 3ರ ಕೌನ್ಸಲಿಂಗ್ ಭಾಗದ ಮೊತ್ತವನ್ನು ಕೌನ್ಸಲಿಂಗ್ ಕೋರ್ಸ್ಗಳಿಗೆ ನೀಡಲಾಗುವುದು. ಮತ್ತು ಅವರ ಇನ್ಕಮ್ ಬಂದು ಬಿಲೋ 8 ಲ್ಯಾಕ್ ಇರಬೇಕಾಗಿರುತ್ತೆ. ಯಾವ್ಯಾವ ಕೋರ್ಸ್ಗಳಿಗೆ ಅಂತ ಹೇಳಿದ್ರೆ ಎಲ್ಲ ಕೋರ್ಸ್ಗಳಿಗೂ ಎಕ್ಸೆಪ್ಟ್ ಕಾಮೆಡ್ಕೆ ಆ್ಯಂಡ್ ಮ್ಯಾನೇಜ್ಮೆಂಟ್ ಸೀಟ್ ಆರ್ ನಾಟ್ ಎಲಿಜಿಬಲ್. ಅದೇ ರೀತಿಯಾಗಿ ಮೇಂಟೆನೆನ್ಸ್ ಸ್ಕಾಲರ್ಶಿಪ್ಪನ್ನು ಕೂಡ ಕೊಡ್ತಾರೆ. ಇವಾಗ ಹೇಳಿದಂಥ ಎಲ್ಲ ಸ್ಕಾಲರ್ಶಿಪ್ಪನ್ನು ನೀವು ಪಡ್ಕೊಳ್ಬೇಕಂತ ಹೇಳಿದ್ರೆ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವಾಗ ಕ್ಯಾಸ್ಟ್ ಮತ್ತು ಇನ್ಕಮ್ ಡೀಟೇಲ್ಸನ್ನು ನೀವು ಫಿಲ್ ಮಾಡಬೇಕಾಗಿರುತ್ತೆ. ಅದೇ ರೀತಿಯಾಗಿ ಯಾರ್ಯಾರು ಕೌನ್ಸಲಿಂಗ್ ಮುಖಾಂತರ ಅಡ್ಮಿಷನ್ ಆಗಿದ್ದರೆ ಆ ಒಂದು ಕೌನ್ಸಲಿಂಗ್ ಡೀಟೇಲ್ಸು ಕೂಡ ನೀವು ಕೊಡಬೇಕಾಗಿರುತ್ತೆ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವಾಗ. ಆವಾಗ ನೀವು ಎಲಿಜಿಬಲ್ ಆಗ್ತೀರಾ ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳಲು. ಮುಂದಿನ ಸ್ಕಾಲರ್ಶಿಪ್ ಬಗ್ಗೆ ನೋಡುವುದಾದರೆ ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಅಂತೇಳಿ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಪಡೆದುಕೊಳ್ಬೇಕಂತ ಹೇಳಿದ್ರೆ ನಿಮ್ಮ ತಂದೆ ಅಥವಾ ತಾಯಿ ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಂಡಿರಬೇಕು. ಅವರ 2 ಮಕ್ಕಳಿಗೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಅವರು ಕಾರ್ಮಿಕ ಅಥವಾ ಕಟ್ಟಡ ನಿರ್ಮಾಣ ID ಕಾರ್ಡನ್ನು ಹೊಂದಿರಬೇಕು. ಆವಾಗ ಮಾತ್ರ ಈ ಒಂದು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಆಗ್ತೀರಾ. ಮತ್ತು ಈ ಒಂದು ಸ್ಕಾಲರ್ಶಿಪ್ಪಲ್ಲಿ ಎಷ್ಟು ಅಮೌಂಟ್ ಬರುತ್ತೆ, ಯಾವ್ಯಾವ ಕೋರ್ಸ್ ಮಾಡಿದರೆ ಅವರಿಗೆ ಎಷ್ಟು ಅಮೌಂಟ್ ಬರುತ್ತೆ ಏನು ಅದ್ರ ಬಗ್ಗೆ ಎಲ್ಲ ಒಂದು ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಮುಂದಿನ ಸ್ಕಾಲರ್ಶಿಪ್ ಬಗ್ಗೆ ನೋಡೋದಾದರೆ ಕೃಷಿ ಇಲಾಖೆಯಿಂದ ಮುಖ್ಯಮಂತ್ರಿ ರೈತ ವಿದ್ಯಾನ ಅಂತೇಳಿ ಈ ಒಂದು ಸ್ಕಾಲರ್ಶಿಪ್ ನೀವು ಪಡೆದುಕೊಳ್ಬೇಕಂತ ಹೇಳಿದ್ರೆ
ನೀವೇನಾದರೂ ಕೃಷಿ ಕುಟುಂಬಕ್ಕೆ ಸೇರಿದ್ದು ಆ ಕುಟುಂಬದ ಯಾರಾದರೂ ಒಬ್ಬರ ಹೆಸರಲ್ಲಿ ಕೃಷಿ ಭೂಮಿ ಇರಬೇಕು. ಹಾಗೂ ವಿದ್ಯಾರ್ಥಿಯು ಕುಟುಂಬ ತಂತ್ರಾಂಶದಲ್ಲಿ ದಾಖಲಾಗಿದ್ದು ಫ್ರೂಟ್ಸ್ ಐ ಡಿ ವಿತ್ ಲ್ಯಾಂಡ್ ಅಂತ ಕಡ್ಡಾಯವಾಗಿ ಹೊಂದಿರಬೇಕಾಗಿರುತ್ತೆ. ಆವಾಗ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಮತ್ತು ಇಲ್ಲಿ ನಿಮ್ಮ ಇನ್ಕಮ್ ಒಂದು 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗಿರುತ್ತೆ. ಆವಾಗ ಮಾತ್ರ ಸ್ಕಾಲರ್ಶಿಪ್ ಬರುತ್ತೆ. ಮತ್ತು ಇನ್ನೊಂದು ಕಂಡೀಷನ್ ಕೂಡ ಇದೆ. ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಪಡೆದುಕೊಳ್ಬೇಕಂತ ಹೇಳಿದ್ರೆ ವಿದ್ಯಾರ್ಥಿಯು ಬೇರೆ ಯಾವುದೇ ಇಲಾಖೆಯಿಂದ ವಿದ್ಯಾರ್ಥಿ ವೇತನವನ್ನು ಪಡೆದರೆ ಕೃಷಿ ಇಲಾಖೆಯು ವಿದ್ಯಾರ್ಥಿ ವೇತನವನ್ನು ನೀಡುವುದಿಲ್ಲ. ವಿದ್ಯಾರ್ಥಿಯು ಯಾವುದಾದ್ರೂ ಒಂದು ಯೋಜನೆಯಡಿ ಮಾತ್ರ ವಿದ್ಯಾರ್ಥಿ ವೇತನವನ್ನು ಪಡೆಯಬಹುದು. ಈ ಒಂದು ಕಂಡೀಷನ್ ಇರುತ್ತೆ. ಮುಂದಿನ ಸ್ಕಾಲರ್ಶಿಪ್ ಬಗ್ಗೆ ನೋಡುವುದಾದರೆ ಮುಖ್ಯಮಂತ್ರಿ ನೇಕಾರ ವಿದ್ಯಾನಿಧಿ ಅಂತೇಳಿ. ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಪಡೆದುಕೊಳ್ಬೇಕಂತ ಹೇಳಿದ್ರೆ ನಿಮ್ಮ ತಂದೆ ಅಥವಾ ತಾಯಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ದತ್ತಾಂಶದಲ್ಲಿ ದಾಖಲಾಗಿರುವ ಕೈಮಗ್ಗ ಅಥವಾ ವಿದ್ಯುತ್ ಮಗ್ಗ ನೇಕಾರರ ಮಕ್ಕಳಾಗಿರಬೇಕಾಗಿರುತ್ತೆ. ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಪಡೆದುಕೊಳ್ಬೇಕಂತ ಹೇಳಿದ್ರೆ ಮತ್ತು ಕುಟುಂಬ ತಂತ್ರಾಂಶದಲ್ಲಿ ನೀವು ನೋಂದಾಯಿಸಿರಬೇಕಾಗಿರುತ್ತೆ ಈ ಒಂದು ಸ್ಕಾಲರ್ಶಿಪ್ ಪಡೆಯೋದಕ್ಕೆ. ಮತ್ತು ಇದಕ್ಕೂ ಕೂಡ ಒಂದು ಕಂಡೀಷನ್ ಇದೆ. ಒಂದು ಸ್ಕಾಲರ್ಶಿಪ್ಪನ್ನು ನೀವು ಪಡೆದುಕೊಳ್ಬೇಕಂತ ಹೇಳಿದ್ರೆ ವಿದ್ಯಾರ್ಥಿಯು ಬೇರೆ ಯಾವುದೇ ಇಲಾಖೆಯಿಂದ ವಿದ್ಯಾರ್ಥಿ ವೇತನವನ್ನು ಪಡೆದರೆ ನೇಕಾರ ವಿದ್ಯಾನಿಧಿ ಇಲಾಖೆಯ ವಿದ್ಯಾರ್ಥಿ ವೇತನವನ್ನು ನೀಡಲಾಗುವುದಿಲ್ಲ. ವಿದ್ಯಾರ್ಥಿಯು ಯಾವುದಾದ್ರೂ ಒಂದು ಯೋಜನೆಯಲ್ಲಿ ಮಾತ್ರ ವಿದ್ಯಾರ್ಥಿ ವೇತನವನ್ನು ಪಡೆಯಬಹುದು ಅಂತ ಒಂದು ಕಂಡೀಷನ್ ಇದೆ. ಮುಂದಿನ ಸ್ಕಾಲರ್ಶಿಪ್ ಬಂದು ಮುಖ್ಯಮಂತ್ರಿ ಆಟೋ ಕ್ಯಾಬ್ ಚಾಲಕರ ವಿದ್ಯಾನಿಧಿ ಯೋಜನೆ ಅಂತ. ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಪಡೆದುಕೊಳ್ಬೇಕಂತ ಹೇಳಿದ್ರೆ ನಿಮ್ಮ ತಂದೆ ಅಥವಾ ತಾಯಿ ಯಾರಾದರೂ ಸಾರಿಗೆ ಇಲಾಖೆ ದತ್ತಾಂಶದಲ್ಲಿ ಹಳದಿ ಬ್ಯಾಡ್ಜ್ ಹೊಂದಿರುವ ಆಟೋ ಕ್ಯಾಬ್ ಚಾಲಕನಾಗಿ ನೋಂದಾಯಿಸಿರಬೇಕಾಗಿರುತ್ತೆ ಮತ್ತು ಕುಟುಂಬ ತಂತ್ರಾಂಶದಲ್ಲಿ ಕೂಡ ನೋಂದಣಿ ಆಗಿರಬೇಕಾಗಿರುತ್ತೆ. ಆವಾಗ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಬರುತ್ತೆ. ಮುಂದಿನ ಸ್ಕಾಲರ್ಶಿಪ್ ಬಗ್ಗೆ ನೋಡುವುದಾದರೆ ಮೀನುಗಾರಿಕೆ ಇಲಾಖೆಯಿಂದ ಮುಖ್ಯಮಂತ್ರಿ ಮೀನುಗಾರ ವಿದ್ಯಾನಿಧಿ ಅಂತೇಳಿ. ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಪಡೆದುಕೊಳ್ಬೇಕಂತ ಹೇಳಿದ್ರೆ ನಿಮ್ಮ ಪೋಷಕರು ಯಾರಾದರೂ ಮೀನುಗಾರಿಕೆ ಉದ್ಯಮದಲ್ಲಿ ತೊಡಗಿಕೊಂಡಿದ್ದರೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಬೋದು. ಮತ್ತು ಕುಟುಂಬ ತಂತ್ರಾಂಶದಲ್ಲಿ ನೋಂದಣಿ ಆಗಿರಬೇಕು. ಅದೇ ರೀತಿಯಾಗಿ ಜಮೀನು ಇಲ್ಲದ ಫ್ರೂಟ್ಸ್ ಐ ಡಿ ಅಂತ ನೋಂದಣಿ ಆಗಿರಬೇಕು. ಆವಾಗ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನೀವು ಬೇರೆ ಇಲಾಖೆಯಿಂದ ಸ್ಕಾಲರ್ಶಿಪ್ಪನ್ನು ಪಡೆದುಕೊಂಡರೆ ಈ ಒಂದು ಮೀನುಗಾರಿಕಾ ವಿದ್ಯಾನಿಧಿ ಇಲಾಖೆಯಿಂದ ವಿದ್ಯಾರ್ಥಿ ವೇತನವನ್ನು ಕೊಡುವುದಿಲ್ಲ. ಯಾವುದಾದ್ರು ಒಂದು ಇಲಾಖೆಯಿಂದ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಅಂತ ಒಂದು ಕಂಡೀಷನ್ ಇದೆ. ನೋಡಿ, ನೀವು ಈ ಒಂದು ಸ್ಕಾಲರ್ಶಿಪ್ಗಳನ್ನು ನೀವು ಪಡೆದುಕೊಳ್ಬೇಕಂತ ಹೇಳಿದ್ರೆ ಮೊದಲು ನೀವು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಮತ್ತು ನಿಮಗೆ ಯಾವುದಾದ್ರು ಎಲಿಜಿಬಿಲಿಟೀಸ್ ಇರುತ್ತೆ ಆ ಒಂದು ಎಲಿಜಿಬಿಲಿಟೀಸ್ ತಕ್ಕಂತೆ ನಿಮಗೆ ಸ್ಕಾಲರ್ಶಿಪ್ಗಳು ಬರ್ತಾ ಹೋಗುತ್ತೆ. ಆವಾಗ ಮಾತ್ರ ನಿಮಗೆ ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಬೋದು. ಮೊದಲು ನೀವು SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದಾಗ ನಮಗೆ ಯಾವ ಸ್ಕಾಲರ್ಶಿಪ್ ಬರುತ್ತೆ ಅಂತ ತಿಳ್ಕೊಂಡ್ರಿ. ಇದೇ ಥರದ ಕಂಟಿನ್ಯೂಸ್ ಅಪ್ಡೇಟ್ಗಳಿಗಾಗಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.